ಸ್ನೇಹಿತರೆ, ಶುಗರ್ ಪೇಷಂಟ್ಸ್ಗಳು ಶುಗರ್ ಬಂದ ತಕ್ಷಣ ಚಪಾತಿ ತಿನ್ನಬೇಕು, ಉಪ್ಪಿಟ್ಟು ತಿನ್ನಬೇಕು, ಮತ್ತು ಮೆಕ್ಕೆಜೋಳದ ಉಪ್ಪಿಟ್ಟು ತಿನ್ನಬೇಕು, ಈ ಥರ ಎಲ್ಲ ಹೇಳ್ತಾರೆ. ಎಲ್ಲನೂ ಕೂಡ ಕಾರ್ಬೋಹೈಡ್ರೇಟೆ. ಅವ್ನು ತಿಂದು 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 ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಮಂಡಿ ನೋವುಗಳು, ಸೊಂಟ ನೋವುಗಳು ಬರ್ತವೆ. ಶುಗರ್ ಕೂಡ ಅಷ್ಟೊಂದು ಕಂಟ್ರೋಲ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ. ಬಟ್ ನೀವು ಈ ಒಂದು ಗ್ಲೂಟೆನ್ ಯುಕ್ತ ಆಹಾರ ಏನಿದೆಯೋ, ಚಪಾತಿ, ಗೋಧಿ ಮತ್ತು ಉಪ್ಪಿಟ್ಟು ಅವೆಲ್ಲ ಕಂಪ್ಲೀಟ್ ನೀವು ಸ್ಟಾಪ್ ಮಾಡಿಕೊಂಡ್ರೆ ಅದರಿಂದ ನಿಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಅದಕ್ಕೊಂದು ಉದಾಹರಣೆಯಾಗಿ ನಮ್ಮ ಹತ್ರ ಒಂದು ಪೇಷಂಟ್ ಇದ್ದಾರೆ. ಅವ್ರು ಹೇಳತಕ್ಕಂಥದ್ದು ಏನಂದರೆ, ಮುಂಚೆ ಇಲ್ಲಿ ಬಂದಾಗ ಶುಗರ್ ಎಷ್ಟಿತ್ತಮ್ಮ? 350 ಇತ್ತು. ಸೊ ಇವಾಗ ಎಷ್ಟಿಗೆ ಬಂದಿದೆ? ಇವತ್ತು ಹೌ ಮಚ್ ಇದೆ? 120, 120 ಇದೆ. ಸೊ ಚಪಾತಿ ಬಿಟ್ಟಿದ್ದೀರಲ್ವಾ? ಇಲ್ಲಿ ಬಂದಾಗ ಚಪಾತಿ ಬಿಟ್ಟಿದ್ದೀರಾ. ಸೊ ಹಂಗಾಗಿ ಸ್ನೇಹಿತರೆ, ಚಪಾತಿಯಿಂದ ಶುಗರ್ ಏನು ಕಂಟ್ರೋಲ್ ಆಗಲ್ಲ. ಸೊ ಚಪಾತಿ ಬಿಡೋದ್ರಿಂದನೇ ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಚಪಾತಿ ಬಿಟ್ಟು ಏನು ತಿನ್ಬೇಕು ಸರ್ ಅಂತಂದರೆ, ಚಪಾತಿ ಬಿಟ್ಟು ಯಾವುದೇ ಆಗಿರ್ತಕ್ಕಂಥ ನ್ಯಾಚುರಲ್ ರೈಸಸ್ ತೊಗೊಳ್ಳಿ. ಸೊ ನ್ಯಾಚುರಲ್ ರೈಸಸ್ ಜೊತೆಗೆ ಸ್ವಲ್ಪ ತರಕಾರಿ, ಸೊಪ್ಪುಗಳನ್ನ ಊಟಕ್ಕಿಂತ ಮುಂಚೆ ತಿನ್ನಿ. ಮೆಂತ್ಯ ಕಾಳುಗಳನ್ನ ನೆನೆ ಹಾಕೊಂಡ್ಬಿಟ್ಟು ಊಟಕ್ಕಿಂತ ಮುಂಚೆ ತಿನ್ನಿ. ಮೆಂತ್ಯ ಕಾಳು ನೀರು ಕುಡಿಯೋದು ಅಥವಾ ಮೆಂತ್ಯ ಕಾಳ್ದು ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಕುಡಿಯೋದು, ಆ ಥರ ಮಾಡೋದಕ್ಕಿಂತ ಬೆಸ್ಟ್ ಬಂದು ಮೆಂತ್ಯ ಕಾಳ್ದು ಹಂಗೆ ಮೊಳಕೆ ಬರೆಸ್ಕೊಂಡು ಊಟಕ್ಕಿಂತ ಮುಂಚೆ ತಿಂದರೆ ಸಾಕಾಗುತ್ತೆ. ಸೊ ಜೊತೆಗೆ ಸ್ವಲ್ಪ ಚಕ್ಕೆ ಜಾಸ್ತಿ ಯೂಸ್ ಮಾಡಿ. ನಿಶಾಮಲಕ್ಕಿ ಅಂತ ಅದು ಯಾವುದೋ ಸಪ್ಲಿಮೆಂಟ್ ಸಿಗುತ್ತೆ ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿ, ಅದು ಯೂಸ್ ಮಾಡಿ. ಅದರಿಂದನೂ ನಿಮಗೆ ತುಂಬ ಚೆನ್ನಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾ, ಚಪಾತಿ ತಿನ್ನಬೇಡಿ, ಚಪಾತಿ ಬಿಟ್ಟು ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಈ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.